ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ. ಸಂಡೇ ಸಂಜೆ ಬ್ಲಾಗ್ ಇದು. ನಮ್ಮ ಮನೆಯವ್ರು ಸಂಜೆ ಮೀನು ತೊಗೊಂಬರ್ತೀನಿ, ಮೀನು ಸಾಂಬಾರು ಮಾಡು ಅಂದರು. ಅವ್ರು ಫೋನ್ ಮಾಡಿದಾಗ ಟೈಮಲ್ಲೇ 8 ಗಂಟೆ. ಚಿಕನ್ ತರಲ ಮೀನು ತರಲ ಅಂತ ಕೇಳಿದ್ರು. ನಾನೇ ಮೀನು ತೊಗೊಂಬರ್ರಿ ಅಂತ ಹೇಳಿದ್ದೆ. ಚಿಕನ್ ತಿಂದು ತಿಂದು ಬೋರ್ ಆಗೈತೆ, ಯಾವಾಗಲೂ ಚಿಕನು ಅಂತ ಇರ್ತೀವಿ ಅಂತ ರೇಗಾಡಿದೆ. ಆಮೇಲೆ ಮೀನು ತೊಗೊಂಬಂದರು. ಮೀನು ಸಾಂಬಾರು ಮಾಡೋಣ ಅಂತ ಬೇಗ ಬೇಗ ಮಾಡ್ಕೊತಾ ಇದ್ದೆ. ಟೈಮಲ್ಲೇ ಅವ್ರು ಫೋನ್ ಮಾಡಿದಾಗ 8 ಗಂಟೆ. ಅವರೆಲ್ಲ ಕ್ಲೀನಿಂಗು ಅದು ಇದು ಮಾಡಿಸ್ಕೊಂಬರೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಅವಾಗ ತೊಗೊಂಬಂದರು. ಇನ್ನೇನು ಅವಾಗ ರೈಸ್ ಅವ್ರು ಬರೋಷ್ಟೊತ್ತಿಗೆ ರೈಸು ಮಾಡಿಕ್ಕೊಂಡಿದ್ದೆ, ಮತ್ತು ಮಸಾಲೆಗೆಲ್ಲ ರೆಡಿ ಮಾಡಿ ಇಕ್ಕೊಂಡೆ. ಬಂದ ತಕ್ಷಣ ಇನ್ನೇನು ಖಾರಕ್ಕೆ ಹಾಕಿ ಒಲೆ ಮೇಲೆ ಇಡೋದೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸಂಡೇ ಇರೋದ್ರಿಂದ ಬೇಗ ತಂದು ಮಾಡ್ಕೊತಾರೆ, 3 ಟೈಮು ತಿನ್ಬೋದು. ನಮ್ಮ ಮನೆಯವರು ಇದ್ದು ಸಂಜೆ ಮೇಲೆ ಹೋಗಿ ತರ್ತಾರೆ. ನಾನು ಹೇಳ್ತೀನಿ ಅವ್ರಿಗೆ, ನಾಷ್ಟಕ್ಕೆ ತಂದುಬಿಡ್ರಿ, ಏನಾರು ತರೋದಿದ್ರೆ ಚಿಕನ್ ಏನಾರು ನಾಷ್ಟಕ್ಕೆ ಮಾಡಿಕೊಂಡ್ರೆ ಚಪಾತಿನ ಪೂರಿನ ಏನಾರ ಮಾಡ್ಕೋಬೋದು, 3 ಟೈಮು ತಿನ್ಬೋದಲ್ವ. ಇನ್ನು ಸೋಮವಾರ ತಿನ್ನಲ್ಲ ಅಂತ ನಮ್ಮ ಮನೆಯವರು, ಸೋಮವಾರ ತಿನ್ನಲ್ಲ. ಅದಕ್ಕೇ ಸಂಡೇ ಬೆಳಗ್ಗೆನೇ ಮಾಡ್ಕೊಂಬಿಟ್ರೆ 3 ಟೈಮು ತಿಂತೀಯಾ ಅಂತ ನಾನು ಹೇಳಿದ್ರೆ ನಮ್ಮ ಮನೆಯವ್ರು ಕೇಳಲ್ಲ. ಅಂಗಾಡಿಂಗಾಡಕ್ಕೆ ಸಂಜೆನೇ ಫೋನ್ ಮಾಡಿರೋದು 8 ಗಂಟೆಲಿ ಏನಾರ ತರಲ್ಲ ಅಂತ. ನಾನು ಹಂಗೂ ಕೇಳಿದೆ, ಇವತ್ತು ಸ್ಪೆಷಲ್ ಏನು ಮಾಡಲ್ವಾ ಅಂತ. ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದವರು ಫೋನ್ ಮಾಡಿದ್ದು ಎಷ್ಟು ಗಂಟೆಗೆ? 8 ಗಂಟೆಗೆ ಅವ್ರು ಫೋನ್ ಮಾಡಿದವರು. ನಾನು 6 ಗಂಟೆಗೆ ಒಂದ್ಸಲಿ ಫೋನ್ ಮಾಡಿದೆ, ಅಡುಗೆ ಮಾಡಲಾ ಬೇಡವಾ ರೀ ಅಂತ. ಹೇಳ್ತೀನಿ ಅಂತ ಮತ್ತೆ ಕಟ್ ಮಾಡಿದವರು. ಪುಣ್ಯಾತ್ಮ 8 ಗಂಟೆಗೆ ಫೋನ್ ಮಾಡಿದ್ರು. ಸರಿ ಆಯಿತು, ಸಂಡೇ ಸ್ಪೆಷಲ್ ಏನು ಇಲ್ಲ ಅಂದರೆ ನಮಗೂ ಮುದ್ದೆ ಇಳಿಯಲ್ಲ ಅಂಥೇಳಿ ಸರಿ ತೊಗೊಂಬರ್ರಿ ಅಂತ ಹೇಳಿ ತೊಗೊಂಬಂದರು. ಮೀನು ಸಾಂಬಾರು ಮಾಡಿಕೊಂಡೆ. ಆಮೇಲೆ ಮೀನು ಫ್ರೈ ಮಾಡ್ಕೊಳೋಣ ಅಂತ ಮೀನು ಫ್ರೈಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೆ. ಮಿಕ್ಸ್ ಮಾಡಿ ಇಟ್ಬಿಟ್ಟು ಅದು ಮೀನು ಫ್ರೈಗೆ ಸುಮಾರು ಒಂದು ಹಾಫ್ ಆನ್ ಅವರ್ ನೆನಿಬೇಕು. ನಾನು 10 ನಿಮಿಷ ಇಟ್ಟೆ, ಟೈಮ್ ಇಲ್ಲ ಅಂಥೇಳಿ. ಸಾಂಬಾರು ಆಗೋ ಅಷ್ಟೊತ್ತಿಗೆಲ್ಲ 9:30 ಆಗೋಯಿತು. ಅನ್ನ ಮಾಡ್ಕೊಂಡಿದ್ದೆ, ಮುದ್ದೆ ಏನು ಮಾಡೋಕ್ಕೆ ಹೋಗಲಿಲ್ಲ, ಟೈಮ್ ಇಲ್ಲ ಅಂದ್ಬಿಟ್ಟು. ಫ್ರೈ ಮಾಡ್ಕೊಂಬಿಡೋಣ ಅಂಥೇಳಿ ಫ್ರೈಗೂ ಮಾಡಿಕೊಂಡೆ. ಮೀನಿನ ಮೊಟ್ಟೆ ಬೇರೆ ತೊಗೊಂಬಂದಿದ್ರು. ಅಯ್ಯೋ, ಈಗ ಮೂರು ಅಡುಗೆ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಅಂದ್ಬಿಟ್ಟು ಅದು ಮೀನಿನ ಮೊಟ್ಟೆನ ಫ್ರಿಜ್ಜಿಗೆ ಎತ್ತಿಕ್ತೆ, ನಾಳೆ ಸಂಜೆ ಮಾಡಿಕೊಡ್ತೀನಿ ಅಂತೇಳಿ. ಮೀನಿನ ಫ್ರೈಗೂ ಮಿಕ್ಸ್ ಮಾಡಿಕೊಂಡು ಮೀನಿನ ಫ್ರೈ ಮಾಡಿ ಮಕ್ಕಳಿಗೆಲ್ಲ ಅವ್ರು ಬಂದಿದ್ದು ನಮ್ಮ ಮನೆಯವರು. ನಾನು ಎಷ್ಟು ಗಂಟೆಗೆ ಮೀನು ತಂದುಕೊಟ್ಟು ಮತ್ತೆ ರಿಟರ್ನ್ ಹೋದ್ರು, ಕಂಪ್ನಿ ಕೆಲಸ ಇದೆ ಅಂದ್ಬಿಟ್ಟು. 11 ಗಂಟೆಗೆ ಬಂದರು. ಅಡುಗೆ ಎಲ್ಲ ಆಗಿತ್ತಲ್ಲ, ಮಕ್ಕಳಿಗೂ ಊಟ ಹಾಕ್ಕೊಟ್ಟೆ. ನಾನು ಊಟ ಮಾಡಿದೆ, ಅವ್ರನ್ನ ಕಾಯಕ್ಕೆ ಹೋಗಲಿಲ್ಲ. ಯಾಕಂದರೆ ಮಧ್ಯಾಹ್ನ ಊಟ ಇರಲಿಲ್ಲ, ಬರೀ ಸ್ನ್ಯಾಕ್ಸ್ ತಿನ್ಕೊಂಡು ಸುಮ್ಮನೆ ಆಗಿದ್ದೆ. ಹಂಗಾಗಿ ಹೊಟ್ಟೆ ತುಂಬಾ ಹಸಿತಾಯಿತ್ತು. ಅದು ಮೀನು ಸಾಂಬಾರು ಕೇಳಬೇಕಾ, ಮನೆಯೆಲ್ಲ ಸ್ಮೆಲ್ ಹೊಡಿತಾಯಿತ್ತು. ಹಸುವಿನ ಜಾಸ್ತಿನೇ ಆಗ್ತಾಯಿತ್ತು. ಮೀನು ಫ್ರೈ ಮಾಡಿದ್ಕೂ ಅದಕ್ಕೂ ಮನೆಯೆಲ್ಲ ಘಮ ಘಮ ಅಂತ ಇತ್ತು. ಹಂಗೂ ಬಿಸಿ ಬಿಸಿ ಒಂದೆರಡು ತಿಂದುಬಿಡೋಣ ಅಂಥೇಳಿ ಊಟ ಅಡುಗೆ ಆಯ್ತ ತಕ್ಷಣವೇ ತಟ್ಟೆಗೆ ಹಾಕೊಂಡು ಬಾರಿಸಿದ್ರು. ನಮ್ಮ ಮನೆಯವ್ರನ್ನೂ ಕಾಯಲಿಲ್ಲ ನಾನು. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತಾ ಲೈಕು ಕಮೆಂಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಿಗುವ ನಾಳೆ. ಥ್ಯಾಂಕ್ ಯು.